ಸರ್ ಇವ್ರು ಹೇಳ್ಬಿಡ್ತಾರೆ ಬಿಡಿ ಸರ್, ಗಂಡಸರು ಶವ ಆಮೇಲೆ ಅದು ಧರ್ಮಸ್ಥಳದಿಲ್ಲ ಅಂತ ಬೇಕಾದ್ರೆ ಇವ್ರು ರಿಪೋರ್ಟ್ ಹಾಕಿದ್ರೆ ರೆಡಿ ಇರ್ತಾರೆ. ಯಾಕೆ ಅಂತಂದ್ರೆ ಕಂತೆ ಇವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಆರೋಪಗಳಿದೆ. SIT ಅವ್ರಿಗೂ ಪಂಪ್ ಆಗ್ತಾ ಇದೆ, ಒಂದಷ್ಟು SIT ಅವ್ರಿಗೆ ಪಂಪ್ ಆಗ್ತಾ ಇದೆ. ಒಂದು 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ, 6 ಕೋಟಿ ರೂಪಾಯಿ ಜಮೀನ್ಗೆ. ಅಂದ್ರೆ ಯಡಿಯೂರಪ್ಪನ ಡಿನೈಟಿಫೈ ಮಾಡ್ಕೊಡ್ತಾನೆ, ಸುರೇಂದ್ರನು ಅಕ್ವೈರ್ ಆಗಿರೋ ಜಮೀನ ಕೊಂಡ್ಕಂತಾನೆ. ಆಮೇಲೆ ಬಾಗಮನೆ ಟೆಕ್ ಪಾರ್ಕ್ ಯಾರು ಓನರು ಅಂತ ನಾವೇನು ಹೇಳ್ಬೇಕಾಗಿಲ್ಲ. ಈ SIT ಅವರು ಬಂಗ್ಲೆ ಗುಡ್ಡಕ್ಕೆ ಹೋಗೋದನ್ನ ದಿಕ್ತಪ್ಪಿಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕೀಯವನ್ನ SIT ಅವ್ರು ಮಾಡ್ತಾ ಇದಾರೆ ನೀವೇ ಯೋಚನೆ ಮಾಡಿ. ಆಮೇಲೆ ಸರ್, ಇವಾಗ SIT ತನಿಖೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇವ್ರ ಹೇಗೆ ಅನಿಸ್ತಾ ಇದೆ? ಎಲ್ಲಿದೆ ಸರ್, ಯಾವ ಪಾರದರ್ಶಕತೆ ಸರ್? ಶುರುವಾಗಿ 2 ತಿಂಗಳಾಯ್ತು, ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ, ಒಂದು ದಾಖಲೆ ಕೊಟ್ಟಿಲ್ಲ, ಎಲ್ಲ ಬಚ್ಚಿಕೊಂಡು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ನಮಗೆ ಏನು ಕೇಸ್ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಅಂತ ರೈಟ್ ಟು ಇನ್ಫಾರ್ಮೇಷನ್ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ತಿಳಿದುಕೊಳ್ಳುವಂಥ ಹಕ್ಕಿದೆ. ನಾವೇ ಟ್ಯಾಕ್ಸ್ ಪೇಯರ್ಸು ಇದುವರೆಗೂ ಒಂದು ಪ್ರೆಸ್ ಬ್ರೀಫನ್ನು ಮಾಡಿಲ್ಲ ಅಂತಂದರೆ ಮೋಸ್ಟ್ಲಿ ನನಗನ್ಸಿದ್ದೇನೋ ಅಂತಂದರೆ ಮೂರೂ ಪಕ್ಷಗಳು, ಕಾಂಗ್ರೆಸ್, JDS, BJP ಮೂರೂ ಜನ ಸೇರಿಕೊಂಡು ಈ ಕೇಸಲ್ಲಿ ಕೊಲೆಗಾರರಿಗೆ ಹೆಲ್ಪ್ ಮಾಡಲಿಕ್ಕೆ ಕೈ ತೊಳ್ಕೊಂಡು ನಿಂತ್ಕೊಂಡಿದೆ. ನೆನ್ನೆ ನೋಡಿ ಆನ್ ರೆಕಾರ್ಡು ಹೈಕೋರ್ಟಲ್ಲಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ವಾದ ಮಾಡ್ತಾ ಇದೆ ಸರ್ಕಾರ ಅಂತಂತಂದರೆ ಯಾವ ಮಟ್ಟಕ್ಕೆ ಸರ್ಕಾರ ಅಲ್ಲಿ ಏನು ಹೇಳಬೇಕಾಗಿತ್ತು ಅಂತಂದರೆ ತನಿಖೆ ನಡೀತಾ ಇದೆ ಸ್ವಾಮಿ, ಅದರ ಫೈಂಡಿಂಗ್ಸನ್ನು ಬಂದು ಹೇಳ್ತಾರೆ ಅಂತ ಹೇಳ್ಬೇಕಾ ಇವರು. ಆಮೇಲೆ ನಿಜವಾಗ್ಲೂ ವಿ ಹ್ಯಾವ್ ಟು ಥ್ಯಾಂಕ್, ಇಷ್ಟೆಲ್ಲ ಆದರೂ ಕೂಡ SITಯ ಮುಖ್ಯಸ್ಥರನ್ನು ನಾವು ಥ್ಯಾಂಕ್ಸ್ ಅಂತ ಹೇಳಬೇಕಾಗತ್ತೆ. ಅವರು ಹೇಳಿದ್ದಾರೆ ಯಾವುದೇ ರೀತಿಯ ಷಡ್ಯಂತ್ರ ಫೈಂಡಿಂಗ್ಸ್ ನಮಗಾಗಿಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ. ಏನೇನು ಐ ಥಿಂಕ್ ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದ್ರು ಅಥವಾ ಅಲಿಗೇಷನ್ಸ್ ಬರ್ತಾಯಿತ್ತು, ಆರೋಷಕ್ಕಾಗಿರ್ಬೋದು ಷಡ್ಯಂತ್ರ ಅಂತ ಇದ್ದು, ಬೊಮ್ಮಾಯಿ ಷಡ್ಯಂತ್ರ ಅಂತ ಇದ್ರು, ಮತ್ತು OT ರವಿ, CT ರವಿ ಎಲ್ಲರೂ ಕೂಡ ಅವರು ಷಡ್ಯಂತ್ರ ಅಂತ ಇದ್ರು. ಯಾವ ಷಡ್ಯಂತ್ರನೂ ಫೈಂಡಿಂಗ್ಸ್ ಆಗಿಲ್ಲ ಅಂತ ಹೈಕೋರ್ಟ್ಗೆ ಏನೋ ದೇ ಹ್ಯಾವ್ ಫೈಲ್ಡ್ ಅನ್ ಅಫಿಡೇವಿಟ್, SIT ಅವರು ಅಫಿಡೇವಿಟ್ ಫೈಲ್ ಮಾಡಿದ್ದಾರೆ. ಸೊ ಒಳಗೆ ಒಂದು ಸ್ಪಷ್ಟ ಆಯಿತು, ಇದರಲ್ಲಿ ಅಲ್ಲ ಸರ್ ಷಡ್ಯಂತ್ರ ಮಾಡ್ತವೆ ಅಂದರೆ ಯಾರು ಸರ್ ವಿಠಲ್ ಗೌಡಂಗೆ ಯಾರು ಸರ್ ಕಾಸು ಕೊಡ್ತಾರೆ? ಇವನಿಗೆ ಜಯಂತನ್ಗೆ ಯಾರು ಕಾಸು ಕೊಡ್ತಾರೆ? ಮಹೇಶ್ ತಿಮ್ರೋಡಿಗೆ ಯಾರು ಕಾಸು ಕೊಡ್ತಾರೆ? ಕಾಸು ಯಾರು ಕೊಟ್ಟವ್ರೆ ಅಂತ ಈಗ ಈಸ್ಕೊಂಡವ್ರೆ ಹೇಳಬೇಕಾಗಿದೆ ಹೊರತು ಈ ಅವೇಪ್ಯಾರಿಗಳಿಗೆ ನಮ್ಮಂಥವ್ರಿಗೆ ಯಾರು ಸರ್, ನಮ್ಗೆ ಯಾರು ಕೊಡ್ತಾರೆ ದುಡ್ಡು, ಇನ್ಕ್ಲೂಡಿಂಗ್ ಯಾರು ಫಂಡ್ ಮಾಡ್ತಾರೆ? ಇವ್ರು ನಮಗೆಲ್ಲ ದುಡ್ಡು ಕೊಡೋಂಗಿದ್ರೆ ಮಾಡಿಸೋಂಥವ್ರು. ಐ ಥಿಂಕ್ ಇಟ್ಸ್ ಕ್ವೈಟ್ ಫನಿ. ಇನ್ವೆಸ್ಟಿಗೇಷನ್ನ ಡಿಬೇಟ್ ಮಾಡಲಿಕ್ಕೆ ಸಕಲ ಪ್ರಯತ್ನಗಳು ನಡೆತು, ಬಟ್ ಮೇಲೊಬ್ಬ ಇದ್ದಾನೆ ಬಂಗ್ಲೆಗೂಡದಲ್ಲಿ 7 ಸಿಕ್ಕಿದೆ. ಈಗ ನಮ್ಮದು ಒಂದು ಕಂಪ್ಲೇಂಟ್ ಇದೆ. ನನಗೆ ನನಗೆ SITಯಿಂದ ಮಂಜುನಾಥ್ ಫೋನ್ ಮಾಡಿದರು, ನಮ್ಮದು ಗೋವಾದೊಂದು ಕಂಪ್ಲೇಂಟ್ ಇದೆ, ಧರ್ಮ ಹೆಬ್ಬಿನಕಟ್ಟಿ ಅಂತ 2010ರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾನೆ, ಮಿಸ್ಸಿಂಗ್ ಆಗ್ತಾನೆ, ರಿಪೋರ್ಟ್ ಹಾಕಿದ್ದಾರೆ, ಬಾಡಿ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಅದು ಕಂಪ್ಲೇಂಟ್ ಆಗಿದೆ SITಗೆ. ಮಂಜುನಾಥ್ ಗೌಡ ಫೋನ್ ಮಾಡಿದರು, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಸರ್ ಅದನ್ನು ಪೆಂಡಿಂಗ್ ಮಾಡ್ಕೊಳಕ್ಕಾಗಲ್ಲ, ಸಿಕ್ಕಿದ್ರೆ ಏನು ಮಾಡೋದು ಅಂತ. ನಾನು ಹೇಳಿದೆ, ನೋಡಪ್ಪ ನೀವು ರಿಪೋರ್ಟ್ ಆಗಿರೋ ಕಂಪ್ಲೇಂಟ್ ನಿಮ್ಮನ್ನು ಕೊಟ್ಟಿದ್ದೀವಿ, ಬಂಗ್ಲೆಗೂಡದಲ್ಲಿ 7 ಸಿಕ್ಕಿದೆ, 7ರಲ್ಲಿ ಮ್ಯಾಚ್ ಮಾಡಿಸು ಸರ್, ಮಾಡಿಸ್ಬೇಕಂತ ನನಗೆ ಕೇಳ್ದ. ನೋಡಪ್ಪ ಮಾಡಿಸಂಗಿರಿ ಮಾಡಿಸಿ, ಇಲ್ಲಿ ಬಿಸಾಕಂಗಿರಿ ಬಿಸಾಕು ಅಂದೆ. ಅಂದರೆ ಅಲ್ಲಿ SIT ಫಾರ್ಮ್ ಮಾಡಿರೋದು ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ, ಅದನ್ನು ಮುಚ್ಚಾಕಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ತುಂಬ ನೀಟಾಗಿ ಗೊತ್ತಾಗ್ತಾ ಇದೆ. ಬಟ್ ಒಂದಂತೂ ನಿಜ, ಇದನ್ನು ಅಷ್ಟು ಈಸಿಯಾಗಿ ಕರ್ನಾಟಕದಲ್ಲಿರುವಂಥ ಜನ ಅಷ್ಟು ಈಸಿಯಾಗಿ ಮುಚ್ಚಕ್ಕೆ ಬಿಡಲ್ಲ. ಐ ಥಿಂಕ್ ಈ ತಿಂಗಳ ಕೊನೆಯಲ್ಲಿ ಒಂದು ಐ ಥಿಂಕ್ ಅನ್ಡಿಕ್ಲೇರ್ಡ್ ಒಂದು ಪ್ರೊಟೆಸ್ಟನ್ನು ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳೋದಾಗಿ ಈ ಒಂದು ಹೋರಾಟದ ಹಾದಿಯಲ್ಲಿರುವಂಥ ಹೋರಾಟಗಾರರು ಎಲ್ಲ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ವಿಲ್ ಒಬ್ಟೇನ್ ಎ ಪರ್ಮಿಷನ್ ಇನ್ ಫ್ರೀಡಮ್ ಪಾರ್ಕು. ಅಲ್ಲಿ ಐ ಥಿಂಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಆಮೇಲೆ ಈ ಒಂದು ತನಿಖೆಯಲ್ಲಿ ಸತ್ಯ ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿದೆ. ಸರ್ ಓವರ್ ಆಲ್ ಸರ್, ಈಗ ಆಕ್ಚುಲಿ ಕೆಲವೊಂದಿಷ್ಟು ಜನಕ್ಕೆ ಈ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಬಂದಿದೆ. ಇನ್ನು ಕೆಲವರಿಗೆ ಇಲ್ಲ, ಏನೋ ಒಂದು ಸತ್ಯ ಇದೆ, ಆ ಕಳ್ಳ ಯಾರು ಅಂತ ಗೊತ್ತಾಗಬೇಕು ಅನ್ನೋದು ಒಂದು ಜನಕ್ಕೆ ಇದೆ. ಸೊ ಓವರ್ ಆಲ್ ನಿಮ್ಮ ಪ್ರಕಾರ ಇದು ಷಡ್ಯಂತ್ರನ ಅಥವಾ ಸತ್ಯನ ಹುಡುಕುವಂತ ಪ್ರಯತ್ನ ಸರ್? ಸರ್ ಷಡ್ಯಂತ್ರ ಇಲ್ಲ ಅಂತ ಸ್ಪಷ್ಟವಾಗಿ ತನಿಖೆನೇ ಹೊರ ಬಂದಿದೆ ಸರ್. ಇನ್ನು ಅದ್ರ ಮೇಲೆ ನಾವು ಏನು ಟಿಪ್ಪಣಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ತನಿಖೆಯ ವರದಿ, ಸತ್ಯನ ಹುಡುಕುವಂತ ಪ್ರಯತ್ನ. ಈಗ ಸತ್ಯನ ಹುಡುಕುವಂತ ಪ್ರಯತ್ನ ಆಗಬೇಕಾಗಿದೆ. ಸತ್ಯ ಹುಡುಕದ ಮೇಲೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕಾಗಿದೆ. ಆಮೇಲೆ ಮೊನ್ನೆ ನೀವು ನೋಡ್ಬೋದು, ಅವನು ಭೀಮನ ಒಂದಷ್ಟು ಹಳೆ ವಿಡಿಯೋಗಳನ್ನು, ಮಹೇಶ್ ಅವ್ರ ಮನೆಯಲ್ಲಿ ಮಾತಾಡಿರುವಂಥ ವಿಡಿಯೋಗಳು, ಹೊರಗಡೆ ಮಾತಾಡೋಂಥ ವಿಡಿಯೋಗಳನ್ನು ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ. ಅದನ್ನು ನೋಡಿ ಅದಕ್ಕಿಂತ ಎವಿಡೆನ್ಸ್ ಬೇಕಾ? ಆಮೇಲೆ ಈ SIT ಅವರು ಬಂಗ್ಲೆ ಗುಡ್ಡಕ್ಕೆ ಹೋಗೋದನ್ನು ದಿಕ್ತಪ್ಪಿಸ್ತಾರೆ ಅಂತಂದರೆ ಯಾವ ಮಟ್ಟದ ರಾಜಕೀಯವನ್ನು SIT ಅವ್ರು ಮಾಡ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ. ಆಮೇಲೆ ನಿನ್ನೆ ನಾನೊಂದು 4-5 ದಿವಸ ಮುಂಚೆ ಒಂದು
ಬ್ಲೇಮನ್ನು SIT ಅವ್ರ ಮೇಲೆ ನಾನೇ ಹಾಕಿದ್ದೀನಿ. 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ, 6.5 ಕೋಟಿ ರೂಪಾಯಿ ಜಮೀನಿಗೆ. ನಾನು ಹೆಸರು ಸಮೇತ ಹಾಕಿದ್ದೀನಿ. ಬಟ್ ಯಾರು ಅಡ್ವಾನ್ಸ್ ಕೊಟ್ಟಿದ್ದು ಹಾಕಿಲ್ಲ. ಬಟ್ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ, CBIಗೆ, CMಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. SITಗೂ ಕೂಡ ಒಂದು ಕಾಪಿ ಸರ್ವ್ ಆಗಿದೆ. ಇದರಲ್ಲಿ ಏನೋ SITನಲ್ಲಿರೋ ಒಬ್ಬ ಅಧಿಕಾರಿ, ಉನ್ನತ ಅಧಿಕಾರಿ 50 ಲಕ್ಷ ರೂಪಾಯಿ ಅಡ್ವಾನ್ಸನ್ನು 35 ಎಕರೆ ಜಮೀನಿಗೆ, ಅಲ್ಲೇ ಉಜಿರೆ ಹತ್ರ ಎಲ್ಲಾದರೂ ಒಂದೊಂದು ಜಮೀನಿಗೆ ಕೊಟ್ಟಿದ್ದಾರೆ. 6.5 ಕೋಟಿ ರೂಪಾಯಿ ಒಟ್ಟು ಮೌಲ್ಯ. ಮುಸ್ಲಿಂ ಮನೆಯವರವರು, ಅವ್ರ ಮನೇಲಿ ಮದುವೆ ಇದೆ, ಅದಕ್ಕೋಸ್ಕರ ಅವರು ಜಮೀನ ಮಾರಾಟ ಮಾಡ್ತಿದ್ದಾರೆ. ಈ ವ್ಯಕ್ತಿ ಕ್ಯಾಶಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಇನ್ನೊಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗಿದ್ದು, ಗೊತ್ತಿಲ್ಲ ಈಗ ಏನು ಮಾಡ್ತಾರೆ ಅಂತ, ಯಾಕಂದರೆ ಇದು ಎಕ್ಸ್ಪೋಸ್ ಆಗಿದೆ ಅಂತ. ಸರ್ ಸಂವೇರ್ ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ರಲ್ಲ, ಬೊಮ್ಮಾಯಿಯವರು ಅದನ್ನೇ ಹೇಳ್ತಾರೆ, ಷಡ್ಯಂತ್ರ ಅಂತ. ಸರ್ ಇವಾಗೆಲ್ಲ ಹಣ ಎಲ್ಲಿ ಬರ್ತಾ ಇದೆ? ಇಲ್ಲಿಂದ ವಿಶ್ವನಾಥ್ ಅವರು, ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ವಿಶ್ವನಾಥ್, 400 ವೆಹಿಕಲ್ ಅಂತಂದರೆ 25,000 ರೂಪಾಯಿ ಅಂದ್ಕೊಂಡ್ರೆ 1 ಕೋಟಿ ರೂಪಾಯಿ ಆಯಿತು. ಈಗ ವಿಶ್ವನಾಥ್ ಅವ್ರಿಗೆ 1 ಕೋಟಿ ರೂಪಾಯಿ 400 ವೆಹಿಕಲ್ಗೆ ಖರ್ಚು ಮಾಡಿಕೊಂಡು ಇಲ್ಲಿಂದ ಹೋಗೋವಂಥ ಷಡ್ಯಂತ್ರ ಏನಿದೆ? ಫಂಡಿಂಗ್ ಯಾರು ಮಾಡ್ತಾಯಿದ್ದಾರೆ ವಿಶ್ವನಾಥ್ಗೆ? ಕನಿಷ್ಠ ಏನಿಲ್ಲ ಅಂದರೆ 2 ತಿಂಗಳಲ್ಲಿ ಒಂದು 70ರಿಂದ 80, 100 ಪ್ರೊಟೆಸ್ಟ್ ನಡೆದಿದೆ. ಒಂದೊಂದು ಪ್ರೊಟೆಸ್ಟಿಗೆ 5-5 ಕೋಟಿ ಅಂತಂದರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಕೋಟಿ ರೂಪಾಯಿ ಫಂಡಿಂಗ್ ಆಯಿತು? ಯಾರು ಮಾಡ್ತಾಯಿದ್ದಾರೆ? ಬೊಮ್ಮಾಯಿ ಅವ್ರು ಕೇಳಬೇಕು, ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾಯಿದ್ದಾರೆ? ಅಂದರೆ ನಾವು ವಿರೋಧ ಮಾಡ್ತಾಯಿದ್ದೀವಿ, ನಾವು ಮ್ಯಾಕ್ಸಿಮಮ್ ನಿಮ್ಮಂಥರದ್ದು ಕೂತ್ಕೊಂಡು ನಾವು ವಿಡಿಯೋ ಕೊಡ್ಬೋದು. ಇಲ್ಲ ಅಂತಂದರೆ ನಾವೇ ವಿಡಿಯೋ ಮಾಡಾಕ್ಬೋದು, ಫಂಡಿಂಗ್ ಏನು ಬೇಕಾಗಿಲ್ಲ. ಅದಕ್ಕೆ ಏನು ಮ್ಯಾಕ್ಸಿಮಮ್ 300 ರೂಪಾಯಿ ಇಂಟರ್ನೆಟ್ ಬೇಕಾಗ್ತದೆ, 300 ರೂಪಾಯಿ ಯೋಗ್ಯತೆ ನಮಗಂತೂ ಇದೆ. ಓಕೆ, ಬಟ್ ನಾವು ಕೇಳೋದೇನು ಅಂತಂದರೆ, ಇವರುಗಳು ವಿಜಿ ವಿಜಿ ಯಡಿಯೂರಪ್ಪನ ಮಗ ವಿಜಿ ಒಂದು 4-5 ಸತಿ ಹೋಗೋಣ, 4-5 ಸತಿ ಅವ್ನ ಜೊತೆಲಿ ಹೋಗಬೇಕು, OT ರವಿ CT ರವಿ ಎಲ್ಲ ಹೋಗಬೇಕು ಅಂದರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ? ಫಂಡಿಂಗ್ ಯಾರು ಮಾಡ್ತಾರೆ ಇವ್ರಿಗೆಲ್ಲ? ಆಮೇಲೆ ಇಷ್ಟಕ್ಕೆ ಯಾಕೆ ಇಂಟ್ರೆಸ್ಟು? ಆಮೇಲೆ ವಿಜಿಗೂ ವಿಶ್ವನಾಥನಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಅಂತಂದರೆ, ಯಲಹಂಕದಲ್ಲಿ 36 ಎಕರೆ 10 ಗುಂಟೆ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿದ್ದ ಜಾಗನ 2010ರಲ್ಲಿ ಯಡಿಯೂರಪ್ಪನ ಕೈಯಲ್ಲಿ ಡಿನೋಟಿಫೈ ಮಾಡಿಕೊಂಡು 35-36 ಲಕ್ಷಕ್ಕೆ 36 ಎಕರೆ ತಗೊಂಡು ಅದನ್ನು 100 ಕೋಟಿ ರೂಪಾಯಿಗೆ ಬಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ದಾಖಲೆ ಏನನ್ನು ಕೂಡ ನಾನು ಹಾಕಿದ್ದೀನಿ. ವಿಶ್ವನಿಗೆ, ಯಡಿಯೂರಪ್ಪನ ಮಗನಿಗೆ, ಧರ್ಮಸ್ಥಳ ಸುರೇಂದ್ರನಿಗೆ ಒಂದು ಲಿಂಕ್ ಅಂತೂ ಇದೆ, ಬಿಸ್ನೆಸ್ ಲಿಂಕು 2010ರಿಂದನೇ ಐತೆ. ಅದು ಈಗ ಬಾಗಮನೆ ಟೆಕ್ ಪಾರ್ಕ್ಗೆ 36 ಎಕರೆ ಮಾರಾಟ ಮಾಡಿದ್ದಾರೆ, 36 ಎಕರೆ 10 ಗುಂಟೆ ಮಾರಾಟ ಮಾಡಿದ್ದಾರೆ, ಒಂದು ಬಿಸ್ನೆಸ್ ಲಿಂಕ್ ಇದೆ. ಸೊ ಇದು ಷಡ್ಯಂತ್ರ ಅಲ್ವಾ? ಬೊಮ್ಮಾಯಿಯವರಿಗೆ ನಾವು ಕೇಳಿದೇನು ಅಂತಂದರೆ, ಯಡಿಯೂರಪ್ಪನ ಡಿನೋಟಿಫೈ ಮಾಡಿಕೊಡ್ತಾನೆ, ಸುರೇಂದ್ರನು ಅಕ್ವೈರ್ ಆಗಿರೋ ಜಮೀನ ಕೊಂಡ್ಕೊಂತಾನೆ, ಆಮೇಲೆ ಬಾಗಮನೆ ಟೆಕ್ ಪಾರ್ಕ್ ಯಾರು ಓನರು ಅಂತ ನಾವೇನು ಹೇಳಬೇಕಾಗಿಲ್ಲ. ಇಲ್ಲಿ ಕಾಂಗ್ರೆಸ್ಸು BJP ಎಲ್ಲ ಒಂಥರ ಬಿಸ್ನೆಸ್ ಅಂಟಂಬಂದಿದ್ದಂಗೆ. ಸೊ ಇವರುಗಳು ಈ ರೀತಿ ಷಡ್ಯಂತ್ರ ಮಾಡಿಕೊಂಡು, ಇವ್ರು ಮಾಡ್ತಾರೋ ಷಡ್ಯಂತ್ರನ ಅಥವಾ ನಾವು ಪ್ರಶ್ನೆ ಮಾಡ್ತಾ ಅಂತಾರೋ ಷಡ್ಯಂತ್ರ ಅಂತೇಳಿ ಸುಳ್ಳು ಆರೋಪ ಮಾಡ್ತಾರಲ್ಲ. ಜೊತೆಯಲ್ಲಿ ಯಾರೋ ಸತ್ತೋಗಿದ್ದಾರೆ, ಅವರ ಹೆಣಗಳನ್ನು ಬುಳ್ಳೆ ಅಂದ್ಕೊಂಡು ಅಪಪ್ರಚಾರ ಮಾಡ್ತಿದೆಯಲ್ಲ, ಖಂಡಿತವಾಗಿ ನೋವಿನ ಸಂಗತಿ. ನಾನು ಮಾಧ್ಯಮಗಳಿಗೆ ಹೇಳಿದ್ದೀನಿ, ನನಗೇನು ಅವ್ರ ಮೇಲೆ ಕೋಪ ಇಲ್ಲ. ಬಟ್ ಪದೇ ಒಂದು ದಿಕ್ಸೂಚನೆ ಮಾಡೋದು ಅಥವಾ ನೆಗೆಟಿವ್ ಸ್ಟೋರಿ ಮಾಡೋದಿದೆಯಲ್ಲ, ಒಂದು ಸತ್ಯದ ಅನ್ವೇಷಣೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಅಷ್ಟು ಬಿಟ್ಟರೆ ಐ ಥಿಂಕ್ ಟ್ರೂತ್ ವಿಲ್ ಡೆಫಿನೆಟ್ಲಿ ರಿವೀಲ್. ಯಾವ ಬುಳ್ಳೆ ಅಂತ ಹೇಳ್ಕೊಂಡ್ರೋ ಅದು ಪರಮಾತ್ಮನ ಕೇಳಿಸ್ತು. ಐ ಥಿಂಕ್ ಬಂಗ್ಲೆಗೂಡದಲ್ಲಿ 7 ಬಿಲೀವ್ ಇಟ್ ಆರ್ ನಾಟ್ 7 ಸ್ಕೆಲಿಟನ್ ಸಿಕ್ಕಿದೆ. ಅದು ಆನ್ ರೆಕಾರ್ಡ್. ಈಗ ಅದನ್ನು ತಗೊಂಬಂದು ಬೆಂಗಳೂರಲ್ಲಿ ಕೊಟ್ಟಿದ್ದಾರಂತೆ. ಗೊತ್ತಿಲ್ಲ ಏನು ಅದಕ್ಕೇನು ಸ್ಟೋರಿ ಕಟ್ತಾರೆ SIT ಅವರು, ಗಿಳಿಯಾರ್ ಕೈಯಲ್ಲಿ ಏನು ಹೇಳಿಸ್ತಾರೋ ಅದು ಗೊತ್ತಿಲ್ಲ ಸರ್. ಅದು ಗಂಡಸರ ಶವನ ಹೆಂಗಸರ ಶವನ ಸರ್ ಇವ್ರು ಹೇಳ್ಬಿಡ್ತಾರೆ ಬಿಡಿ ಸರ್, ಗಂಡಸರ ಶವ, ಆಮೇಲೆ ಅದು ಧರ್ಮಸ್ಥಳದಲ್ಲ ಅಂತ ಬೇಕಾದ್ರೆ ಇವಾಗ ರಿಪೋರ್ಟ್ ಹಾಕೋಕೆ ರೆಡಿ ಇರ್ತಾರೆ. ಯಾಕೆ ಅಂತಂದರೆ ಕಂತೆ ಇವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಆರೋಪಗಳಿದೆ. SIT ಅವ್ರಿಗೂ ಪಂಪ್ ಆಗ್ತಾ ಇದೆ, ಒಂದಷ್ಟು SIT ಅವ್ರಿಗೆ ಪಂಪ್ ಆಗ್ತಾ ಇದೆ.